ಒಂದೆಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಬಿಜೆಪಿ ಆಗ್ರಹ ಮಾಡ್ತಿದೆ, ಮತ್ತೊಂದು ನಿಮ್ದೇ ಮಿತ್ರ ಪಕ್ಷದ ಜೆಡಿಎಸ್ ನಾಯಕ ಸಿದ್ದರಾಮಯ್ಯ ಹಾಡಿ ಹೋಗುತ್ತಿದ್ದಾರೆ. ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದು ಬೇಡ, ಯಾಕಂತಂದ್ರ ಅವ್ರು FIR ಆಗಿದೆ ಅಂದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಡ. ಕುಮಾರಸ್ವಾಮಿನೂ ಏನು FIR ಆಗಿದೆ, ಅವರು ಸಹ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್. ಯಾರು ಮಾಡಿದಾರೆ? ಇವತ್ತು ಮಾಡಿದ್ದಾರೆ. ಸೊ ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದು ನಮ್ದು ಸ್ಟ್ಯಾಂಡ್ ಇದೆ. ಆದರೆ ಇತ್ತೀಚಿನ ದಿನಮಾನದಾಗ ನೀವೆಲ್ಲ ನೋಡತ್ತೀರಿ. ಉದಾಹರಣೆ ಮೊದಲ್ರಿ ಈಗೊಂದು 30 ವರ್ಷ 40 ವರ್ಷದಿಂದ ಯಾವುದೇ ಹೈಕೋರ್ಟ್ನಾಗ ಒಂದು ಪ್ರಕರಣ ಆದ್ರೆ ಒಬ್ಬರು ಮಿನಿಸ್ಟ್ರ್ ವಿರುದ್ಧ ಒಂದು ಶಬ್ದ ಬಂದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ರಾಜೀನಾಮೆ ಕೊಟ್ಟು, ಅಂದ್ರೆ ನೈತಿಕತೆ ಹೊತ್ಕೊಂಡು ಅವಾಗೆಲ್ಲ ಮಾಡ್ತಿದ್ರು. ಈಗೂ ನೈತಿಕತೆ ಹೊತ್ತು ಯಾರೂ ಮಾಡ್ತಾ ಇಲ್ಲ. ಅಂದ್ರೆ ನಾನು ಯಾಕೆ ಮಾಡಬೇಕು, ಅವ್ರು ಮಾಡಿದಾರೇನ ಇವ್ರು ಮಾಡಿದಾರೆ, ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂಥ ವಿಚಾರ. ಯಾಕಂದ್ರೆ ಕಾನೂನ್ದಾಗ FIR ಆದ ಕೂಡಲೇ ಮಾಡಬೇಕು, ರಿಸೈನ್ ಮಾಡ್ಬೇಕಂತ ಎಲ್ಲೂ ಹೇಳೋದಿಲ್ಲ. ಆದ್ರೆ ಒಬ್ರು ಅಂದ್ರೆ ಮುಖ್ಯ ಅವ್ರು ನಮ್ಮ ಪಾರ್ಟಿ ವಾದ ಅಂದ್ರೆ ಈಗ ಯಾಕಂದ್ರೆ ಲೋಕಾಯುಕ್ತ ಎಲ್ಲ ಅವ್ರ ಅಂಡರ್ದಾಗ ಇರೋದ್ರಿಂದ ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ಅನ್ನೋ ಮಾತು. ಇನ್ನು ನೈತಿಕತೆ ಅನ್ನೋದು ಅವ್ರಿಗೆ ಬಿಡ್ಬೇಕೇನು, ಅವ್ರಿಗೆ ಬಿಟ್ಟಿದ್ದ, ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತಿಲ್ಲ. ಆಗ್ರಹ ಮಾಡಿದ್ರು, ಅವಾಗ ಗವರ್ನರ್ ಬಗ್ಗೆ ಅವ್ರು ಹೇಳಿದ್ರು, ಅದೆಲ್ಲ ವಿಡಿಯೋ ಕ್ಲಿಪ್ ಬಂತದ್ರಿ. ಅಂದ್ರೆ ನೈತಿಕತೆ ಹೊತ್ಕೊಂಡು ಕೊಡಬೇಕಾದಂಥ ಪ್ರಶ್ನೆ ಏನು, ನೈತಿಕತೆ ಹೊತ್ತು ಈಗ ಅವ್ರು ಕೊಡೋದಿಲ್ಲ ಅಂದ್ರೆ ಈಗೇನು ಮಾಡೋಕ್ಕಾಗ್ತದ್ರಿ? ಮುಡಾಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಹಗರಣ. ಸೊ ಆದ್ರ ವಿಪಕ್ಷ ಆದವರು ಅದ್ರ ಬಗ್ಗೆ ಹೆಚ್ಚು ಧ್ವನಿ ಅಂತ ಇಲ್ಲ. ಆಲ್ರೆಡಿ ನೋಡ್ರಿ, ವಾಲ್ಮೀಕಿ ಹಗರಣದಾಗ ED ಇನ್ವೆಸ್ಟಿಗೇಷನ್ ಮಾಡ್ತು. ಆಲ್ಮೋಸ್ಟ್ ಅಲ್ಲಿ ಚಾರ್ಜ್ ಶೀಟ್ಗೂ ಮಾಡಿದಾರೆ ಅಂತ ನನಗಿರೋ ಮಾಹಿತಿ ಪ್ರಕಾರ. ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಯಾರ್ಯಾರು ತಪ್ಪು ಮಾಡಿ ಹಾಕೇ ಬಿಟ್ಟಿದ್ದಾರೆ. ಅದು ಆಲ್ರೆಡಿ ಏನು ಉಳಿದು ಕೋರ್ಟ್ನಾಗ ಫೈಟ್ ಆಗಿ ಅಲ್ಲಿ ಕನ್ವಿಕ್ಷನ್ ಆಗೋ ಲೆಕ್ಕ ಅಷ್ಟೇ. ಸೊ ಒಂದು ಹಂತಕ್ಕೆ ಬಂದುಬಿಟ್ಟಿದೆ. ಆದರೆ ಮೂಡಾದ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ, ಚಾರ್ಜ್ ಶೀಟ್ ಆಗಬೇಕು. ವಾಲ್ಮೀಕಿ ಬಗ್ಗೆನೂ ನಮ್ಮ BJPಯಿಂದ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಮತ್ತು ನಾಗೇಂದ್ರ ಅವ್ರು ರಿಸೈನ್ ಮಾಡಿದಾರಲ್ಲ ಮತ್ತು ಅವಾಗ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಸರ್. ಜನರ ಪ್ರಶ್ನೆ ಏನಂತಂದ್ರೆ ಮುಡಾ ಕೊಟ್ಟಷ್ಟ ಆದ್ಯತೆಯನ್ನ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಯಾಕೆ ಕೊಡ್ತಾ ಇಲ್ಲ? ಯಾಕಂತಂದ್ರೆ ಅಲ್ಲಿ ಇಲ್ಲಿ ನಡೆದವ್ರದ್ದು 100 ಕೋಟಿ ರೂಪಾಯಿ ಹಗರಣ, ಅಲ್ಲಿ ನಡೆದವ್ರದ್ದು ಒಂದು 14 ಸೈಟ್ ವಿಚಾರ, ಅದನ್ನೇ ಇವ್ರು ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಸರ್. ಇಲ್ಲ ನೋಡ್ರಿ, ಅದು ನಾ ಏನಿಲ್ಲ, ವಾಲ್ಮೀಕಿ ನಿಗಮ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಫೈಲ್ ಆಗಿ ED ಕ್ಲೋಸ್ ಮಾಡಿದ್ರು, SIT ಒಂಥರ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದೆಲ್ಲ ಮುಗಿದು ಹೋಗೈತೆ, ಕೋರ್ಟ್ನಾಗ ಐತ್ರಿ. ಈಗ ಇದು ಶುರು ಆಗೈತೆ. ಅದಕ್ಕೋಸ್ಕರ ನಮ್ಮ ಪಾರ್ಟಿನ ಅಪೋಸಿಷನ್ ಪಾರ್ಟಿಯಾಗಿ ಯಾರ್ಯಾರಿಗೆ ಅಡ್ಜಸ್ಟ್ ಮಾಡಿರೋದಿಲ್ರಿ, ಹಂಗೆ ಇರ್ತೈತೆ ಅದು ಅಂತಾರೆ. ಹಂಗೆ ಯಾರು, ಯಾಕಂದ್ರೆ ಒಂದು ಪಾರ್ಟಿ ಅಧ್ಯಕ್ಷರಾಗಿ ಒಂದು ಪಾರ್ಟಿ ವಿರುದ್ಧ ಕೆಲಸ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ ಅದ್ರಿ. ಇಲ್ಲ ಹಂಗೆ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಆ ಸರಣಿ ಸಭೆ ಆ ಗದ್ದಲಕ್ಕೆ ಹೋಗೋದಿಲ್ಲ. ನಾವು ಇಷ್ಟ ಆರಾಮಾಗಿರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.